ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಸಂಘದ ವಾರ್ಷಿಕ ಸಭೆ ನಡೀತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ದಿನದ ಸಭೆಯಲ್ಲಿ ನಡೆದ ಚರ್ಚೆಯ ಇನ್ಸೈಡ್ ಮಾಹಿತಿ ಇದೆ. ಪ್ರಾಂತ ಪ್ರಚಾರಕ ಸಭೆಯಲ್ಲಿ ಸಂಘದ ಸಂಘಟನೆಗೆ ಆದ್ಯತೆ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಆಗಿದೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯಲ್ಲಿ ಮೀಟಿಂಗ್ ಆಗಿತ್ತು. ಸಭೆಯ ಆರಂಭದಲ್ಲಿ ಪ್ರಾಂತ ಪ್ರಚಾರಕರು ಸಂಘಟನಾ ಮಂತ್ರಿಗಳ ಪರಿಚಯ ಮಾಡಲಾಯಿತು. ಬಳಿಕ ಸಭೆಯಲ್ಲಿ ಸಂಘದ ಕಾರ್ಯಯೋಜನೆಗಳ ಬಗ್ಗೆ ಇಂದು ಚರ್ಚೆಯಾಗತ್ತೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ಪ್ರವಾಸದ ರೂಪುರೇಷೆಯ ಬಗ್ಗೆ ಚರ್ಚೆ ಆಗತ್ತೆ. ವಿಜಯದಶಮಿಗೆ ಸಂಘಕ್ಕೆ ಶತಾಬ್ದಿ ಸಂಭ್ರಮ ಹಿನ್ನೆಲೆ ಮಹತ್ವದ ಚರ್ಚೆಯಾಗತ್ತೆ. ಇಂದಿನ ಸಭೆಯಲ್ಲಿ ರಾಮ ಮಂದಿರ ಹಾಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಪ್ರಸ್ತಾಪ ಆಗೋದಿಲ್ಲ. ಸಂಘಟನೆಗೆ ಮಾತ್ರವೇ ಅಜೆಂಡಾ ಸೀಮಿತ ಎಂಬ ಮಾಹಿತಿ ಲಭ್ಯ ಆಗಿದೆ. ಮುಂದಿನ ಕಾರ್ಯತಂತ್ರಕ್ಕೆ ನಾಳಿನ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಆರ್ಎಸ್ಎಸ್ನ ಸಂಘ ಸಂಚಾಲಕ ಮೋಹನ್ ಭಾಗವತ್ ಅವರು ರಾಜ್ಯಕ್ಕೆ ಬಂದಿದ್ದಾಗಿದೆ. ಸಭೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಈಗಾಗಲೇ 100 ವರ್ಷಗಳನ್ನ ಪೂರೈಸಿದ ನಂತರದಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಯಿತು ಆರ್ಎಸ್ಎಸ್ನ ವಿಚಾರ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಏನು ರ್ಯಾಲಿ ಹೋಗಬೇಕು ಅಥವಾ ಮೆರವಣಿಗೆಗೆ ಪರ್ಮಿಷನ್ ತೆಗೆದುಕೊಳ್ಬೇಕು, ಇಂತಿಷ್ಟೇ ಜಾಗದಲ್ಲೂ ಮಾಡಬೇಕು, ಇದೆಲ್ಲವೂ ಕೂಡ ಬೆಳಕಿಗೆ ಬಂತು. ಇದಾದ ಬೆನ್ನಲ್ಲೇ ಮೋಹನ್ ಭಾಗವತ್ ಅವರು ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬಹುದು ಅಂತ. ಆದರೆ ಅದು ಯಾವುದಕ್ಕೂ ಕೂಡ ಸದ್ಯ ಅನುಮತಿ ಇಲ್ಲ. ಮುಂದಿನ ಕಾರ್ಯಕ್ರಮಕ್ಕೆ ಜೊತೆಗೆ ಸಂಘಟನೆಗೆ ಮಾತ್ರ ಅಜೆಂಡಾ ಸೀಮಿತ ಅನ್ನುವಂತಹ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ.